ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ 2010ರ ದಶಕದ ಆರಂಭದಲ್ಲಿ ಭಾರತ ಮತ್ತು ರಷ್ಯಾ ಸೇರಿ 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಅಂದರೆ FGFA ಯೋಜನೆಯ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾಗ ಭಾರತೀಯ ವಾಯುಪಡೆಯಾದ IAF ಒಂದು ವಿಶೇಷ ಬೇಡಿಕೆಯನ್ನು ಮುಂದಿಟ್ಟಿತ್ತು. ಅದು ಏನು ಗೊತ್ತಾ? ಒಂದು ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್. ಆ ಸಮಯದಲ್ಲಿ ಬಹುತೇಕ ದೇಶಗಳು ಸಿಂಗಲ್ ಸೀಟ್ 5th ಜನರೇಷನ್ ಫೈಟರ್ ಜೆಟ್ಗಳತ್ತ ಗಮನ ಹರಿಸಿದ್ದವು. ಆದರೆ ಭಾರತ ಮಾತ್ರ ಭವಿಷ್ಯದ ಯುದ್ಧ ಪರಿಸ್ಥಿತಿಯನ್ನು ತುಂಬ ದೂರದೃಷ್ಟಿಯಿಂದ ನೋಡಿತ್ತು. ಇದೀಗ 2026ರಲ್ಲಿ ರಷ್ಯಾದ ಹೊಸ Su-57D ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್ ಮೊದಲ ಯಶಸ್ವಿ ಹಾರಾಟ ನಡೆಸಿದ ನಂತರ ಭಾರತದ ಆ ಹಳೆಯ ವಿಷನ್ ಮತ್ತೆ ಜಗತ್ತಿನ ಗಮನ ಸೆಳೆದಿದೆ ಸ್ನೇಹಿತರೆ. ಮೇ 19, 2026ರಂದು ಪ್ರಸಿದ್ಧ ರಷ್ಯನ್ ಟೆಸ್ಟ್ ಪೈಲಟ್ ಸೆರ್ಗೈ ಬೋಗ್ಡಾನ್ ಈ Su-57Dಯನ್ನು ಯಶಸ್ವಿಯಾಗಿ ಟೆಸ್ಟ್ ಫ್ಲೈಟ್ ನಡೆಸಿದರು. ಈ ಮೂಲಕ ಚೀನಾದ J-20S ನಂತರ ಆಪರೇಷನಲ್ ಟ್ವಿನ್ ಸೀಟ್ 5th ಜನರೇಷನ್ ಫೈಟರ್ ಜೆಟ್ ಹೊಂದಿರುವ ಎರಡನೇ ದೇಶವಾಗಿ ರಷ್ಯಾ ಹೊರಹೊಮ್ಮಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ದೊಡ್ಡ ವಿಷಯ ಏನೆಂದರೆ, ಇಂದು ರಷ್ಯಾ ನಿರ್ಮಿಸಿರುವ ಈ Su-57Dನ ಕಾನ್ಸೆಪ್ಟ್ ಅನ್ನು ಭಾರತವು ಸುಮಾರು 15 ವರ್ಷಗಳ ಹಿಂದೆಯೇ ಕೇಳಿತ್ತು. FGFA ಮಾತುಕತೆಗಳ ಸಮಯದಲ್ಲಿ IAF ಸುಮಾರು 48 ಟ್ವಿನ್ ಸೀಟ್ ವೇರಿಯಂಟ್ಗಳ ಅವಶ್ಯಕತೆ ಇದೆ ಎಂದು ಸ್ಪಷ್ಟವಾಗಿ ಹೇಳಿತ್ತು. ಭಾರತದ ಯೋಜನೆಯ ಪ್ರಕಾರ ಸಿಂಗಲ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್ಗಳ ಜೊತೆಗೆ ಟ್ವಿನ್ ಸೀಟ್ ಏರ್ಕ್ರಾಫ್ಟ್ಗಳನ್ನು ಬಳಸಬೇಕೆಂದು ನಿರ್ಧರಿಸಲಾಗಿತ್ತು. ಹಾಗಾದರೆ ಯಾಕೆ ಟ್ವಿನ್ ಸೀಟ್ ಫೈಟರ್ ಜೆಟ್ ಬೇಕಿತ್ತು? ಭಾರತೀಯ ವಾಯುಪಡೆಯ ಯೋಚನೆ ತುಂಬಾ ಸ್ಪಷ್ಟವಾಗಿತ್ತು ಸ್ನೇಹಿತರೆ. ಮುಂಭಾಗದ ಪೈಲಟ್ ಸಂಪೂರ್ಣವಾಗಿ ಏರ್ಕ್ರಾಫ್ಟ್ ಹಾರಾಟ ಮತ್ತು ಡಾಗ್ ಫೈಟ್ ಮೇಲೆ ಗಮನವನ್ನು ಹರಿಸಬೇಕು. ಹಿಂಭಾಗದಲ್ಲಿ ಕುಳಿತಿರುವ ಎರಡನೇ ಕ್ರೂ ಮೆಂಬರ್ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ಸೆನ್ಸಾರ್ ಫ್ಯೂಷನ್ ಡೇಟಾ, ಲಾಂಗ್ ರೇಂಜ್ ಸ್ಟ್ರೈಕ್ ಮಿಷನ್ಸ್ ಮತ್ತು ಬ್ಯಾಟಲ್ ಫೀಲ್ಡ್ ಕೋಆರ್ಡಿನೇಷನ್ ನೋಡಿಕೊಳ್ಳಬೇಕು ಎಂದು ಯೋಜಿಸಲಾಗಿತ್ತು. ಇದೀಗ ಮಾಡರ್ನ್ ಏರಿಯಲ್ ವಾರ್ಫೇರ್ನಲ್ಲಿ ಫೈಟರ್ ಏರ್ಕ್ರಾಫ್ಟ್ಗಳು ಕೇವಲ ಕ್ಷಿಪಣಿಗಳನ್ನು ಹೊಡೆಯುವ ಯಂತ್ರಗಳಲ್ಲ, ಅವು ಫ್ಲೈಯಿಂಗ್ ಕಮಾಂಡ್ ಸೆಂಟರ್ಗಳಾಗಿ ಬದಲಾಗುತ್ತಿವೆ. ಒಂದು ಸ್ಟೆಲ್ತ್ ಫೈಟರ್ ಜೆಟ್ ಒಂದೇ ಸಮಯದಲ್ಲಿ ರೆಡಾರ್ ಡೇಟಾ, ಸ್ಯಾಟಲೈಟ್ ಇನ್ಪುಟ್ಸ್, ಡ್ರೋನ್ ಕೋಆರ್ಡಿನೇಷನ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಗ್ನಲ್ಸ್, ಟಾರ್ಗೆಟ್ ಟ್ರ್ಯಾಕಿಂಗ್ ಇವೆಲ್ಲವನ್ನು ಪ್ರೋಸೆಸ್ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಒಬ್ಬ ಪೈಲಟ್ ಮೇಲೆ ಬರುವ ಒತ್ತಡ ಎಷ್ಟು ಹೆಚ್ಚಿರಬಹುದು ಅನ್ನೋದನ್ನ IAF ಬಹಳ ಬೇಗ ಅರ್ಥ ಮಾಡಿಕೊಂಡಿತ್ತು. ಅದರಲ್ಲೂ ವಿಶೇಷವಾಗಿ ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ಸ್ಗಳನ್ನು ನಿಯಂತ್ರಿಸಲು ಎರಡನೇ ಕ್ರೂ ಮೆಂಬರ್ ಬಹಳ ಉಪಯುಕ್ತ ಎಂದು ಭಾರತ ಆಗಲೇ ಭಾವಿಸಿತ್ತು. ಇದೀಗ ಅದೇ ಕೆಲಸವನ್ನು Su-57Dನಲ್ಲಿ ಕಾಣಬಹುದು. ಈ ಏರ್ಕ್ರಾಫ್ಟ್ನ ರೇರ್ ಸೀಟ್ ವೆಪನ್ ಸಿಸ್ಟಮ್ ಆಫೀಸರ್ ರಷ್ಯಾದ S-70 ಒಕೊಟ್ನಿಕ್ ಸ್ಟೆಲ್ತ್ ಡ್ರೋನ್ಗಳನ್ನು ನಿಯಂತ್ರಿಸುವ ಏರ್ಬೋರ್ನೆ ಕಮಾಂಡರ್ ಆಗಿಯೂ ಕೆಲಸ ಮಾಡಬಹುದು. ಅಂದರೆ ಪೈಲಟ್ ಕಂಬ್ಯಾಟ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತಿದ್ದರೆ ಹಿಂಭಾಗದ ಆಫೀಸರ್ ಡ್ರೋನ್ ಆಪರೇಷನ್ಸ್ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಅನ್ನು ನೋಡಿಕೊಳ್ಳುತ್ತಾರೆ. ಇದೇ ಭಾರತವು FGFA ಸಮಯದಲ್ಲಿ ಕಲ್ಪಿಸಿದ್ದ ಆಪರೇಷನಲ್ ಕಾನ್ಸೆಪ್ಟ್. ಆದರೆ ಆ ಸಮಯದಲ್ಲಿ ರಷ್ಯಾ ಒಂದು ದೊಡ್ಡ ಷರತ್ತನ್ನು ಮುಂದಿಟ್ಟಿತ್ತು. ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ಅಭಿವೃದ್ಧಿಪಡಿಸಲು ಸುಮಾರು $4.5 ರಿಂದ $5 ಬಿಲಿಯನ್ ವೆಚ್ಚ ಬರುತ್ತದೆ ಎಂದು ಮಾಸ್ಕೋ ತಿಳಿಸಿತ್ತು. ಡಿಸೈನ್, ಪ್ರೊಟೋಟೈಪಿಂಗ್, ಸರ್ಟಿಫಿಕೇಶನ್ ಇವೆಲ್ಲಕ್ಕಾಗಿ ಭಾರಿ ಹೂಡಿಕೆ ಬೇಕಾಗಿತ್ತು. ಆದರೆ ನಂತರ FGFA ಪ್ರಾಜೆಕ್ಟ್ ಹಲವು ಕಾರಣಗಳಿಂದ ನಿಧಾನವಾಗಿ ಕುಸಿಯಲು ಆರಂಭಿಸಿತು. ಸ್ಟೆಲ್ತ್ ಕೇಪಬಿಲಿಟಿ ಕುರಿತು ಆತಂಕಗಳು, ಟೆಕ್ನಾಲಜಿ ಟ್ರಾನ್ಸ್ಫರ್ನ ಸಮಸ್ಯೆಗಳು, ಹೆಚ್ಚುತ್ತಿರುವ ವೆಚ್ಚ ಮತ್ತು ಪ್ರೊಡಕ್ಷನ್ ಟೈಮ್ಲೈನ್ ಕುರಿತು ಭಿನ್ನಾಭಿಪ್ರಾಯಗಳ ಕಾರಣದಿಂದ ಭಾರತ 2018ರಲ್ಲಿ ಯೋಜನೆಯಿಂದ ಹಿಂದೆ ಸರಿಯಿತು. ಆದರೂ ಭಾರತ ಮುಂದಿಟ್ಟಿದ್ದ ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಕಾನ್ಸೆಪ್ಟ್ ಮಾತ್ರ ಇಂದಿಗೂ ಜೀವಂತವಾಗಿದೆ. ಕಳೆದ 16 ವರ್ಷಗಳಿಂದ ರಷ್ಯಾ ಸ್ವತಂತ್ರವಾಗಿ ಈ ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡುತ್ತಿತ್ತು ಎಂದು ವರದಿಗಳು ಹೇಳುತ್ತಿವೆ. ಹಳೆಯ T-50D ಪ್ರೊಟೋಟೈಪ್ ಅನ್ನು ಹೆವಿಲಿ ಮಾಡಿಫೈಡ್ ಮಾಡಿ Su-57D ಅನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಇಲ್ಲಿ ಮತ್ತೊಂದು ದೊಡ್ಡ ಇಂಜಿನಿಯರಿಂಗ್ ಚಾಲೆಂಜ್ ಕೂಡ ಇತ್ತು. ಒಂದು ಸ್ಟೆಲ್ತ್ ಫೈಟರ್ ಜೆಟ್ಗೆ ಎರಡನೇ ಸೀಟನ್ನು ಸೇರಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಏರ್ಕ್ರಾಫ್ಟ್ನ ಸ್ಟೆಲ್ತ್ ಪ್ರೊಫೈಲ್, ಸೂಪರ್ ಕ್ರೂಸ್ ಸ್ಪೀಡ್, ರೆಡಾರ್ ಸಿಗ್ನೇಚರ್ ಮತ್ತು ಮೆನೋರಬಿಲಿಟಿ ಮೇಲೆ ಯಾವುದೇ ಪರಿಣಾಮ ಬಾರದಂತೆ ಡಿಸೈನ್ ಮಾಡಬೇಕು. ಆದರೂ ರಷ್ಯಾ
ಈ ಚಾಲೆಂಜ್ ಅನ್ನು ಯಶಸ್ವಿಯಾಗಿ ಪೂರೈಸಿರುವಂತೆ ಕಾಣುತ್ತಿದೆ. ಈಗ Su-57D ಹೊರಬಂದ ನಂತರ ಭಾರತದಲ್ಲೂ ಮತ್ತೆ ಚರ್ಚೆಗಳು ಜೋರಾಗಿವೆ. ಭಾರತೀಯ ವಾಯುಪಡೆ ಈಗ ತುರ್ತು ಮಾಡರ್ನೈಸೇಷನ್ ಫೇಸ್ ನಲ್ಲಿ ಇದೆ. ಒಂದು ಕಡೆ ಚೀನಾ ತನ್ನ ಸ್ಟೆಲ್ತ್ ಫೈಟರ್ ಜೆಟ್ ನ ಫ್ಲೀಟ್ ಅನ್ನು ವೇಗವಾಗಿ ಹೆಚ್ಚಿಸಿಕೊಳ್ಳುತ್ತಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ಅಡ್ವಾನ್ಸ್ಡ್ ಸ್ಟೆಲ್ತ್ ಟೆಕ್ನಾಲಜೀಸ್ ಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದೆ. ಇದೇ ಸಮಯದಲ್ಲಿ ಭಾರತ ಸ್ವದೇಶಿ AMCA ಪ್ರಾಜೆಕ್ಟ್ ಆಪರೇಷನ್ ಆಗಲು ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು. ಅದರ ನಡುವೆ Su-57D ತರಹದ ಮೆಚ್ಯೂರ್ ಟ್ವಿನ್ ಸೀಟ್ 5th ಜನರೇಷನ್ ಪ್ಲಾಟ್ಫಾರ್ಮ್ ಭಾರತಕ್ಕೆ ಒಂದು ಮಧ್ಯಂತರ ಪರಿಹಾರ ಆಗಬಹುದೇ ಎಂಬ ಪ್ರಶ್ನೆ ಮತ್ತೆ ಎದುರಾಗಿದೆ. ವಿಶೇಷವಾಗಿ ಟ್ರೈನಿಂಗ್ ಮತ್ತು ಕಾಂಬ್ಯಾಟ್ ಆಪರೇಷನ್ಸ್ ಎರಡಕ್ಕೂ ಒಂದೇ ಏರ್ಕ್ರಾಫ್ಟ್ ಅನ್ನು ಬಳಸುವ ಅವಕಾಶ ಭಾರತೀಯ ವಾಯುಪಡೆಗೆ ಬಹಳ ಆಕರ್ಷಕವಾಗಿರಬಹುದು. ಯಾಕಂದರೆ 5th ಜನರೇಷನ್ ಫೈಟರ್ ಪೈಲಟ್ ಗಳನ್ನು ತರಬೇತಿ ನೀಡುವುದು ಅತ್ಯಂತ ಕಷ್ಟಕರ ಮತ್ತು ದುಬಾರಿ ಪ್ರಕ್ರಿಯೆ. ಟ್ವಿನ್ ಸೀಟ್ ಏರ್ಕ್ರಾಫ್ಟ್ ಇದ್ದರೆ ರಿಯಲ್ ಕಂಬ್ಯಾಟ್ ಸಿಸ್ಟಮ್ಸ್ ನ ಜೊತೆಗೆ ಅಡ್ವಾನ್ಸ್ಡ್ ಪೈಲಟ್ ಟ್ರೈನಿಂಗ್ ಕೂಡ ಸುಲಭವಾಗುತ್ತದೆ. ಅದರ ಜೊತೆಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಮಿಷನ್ಸ್, ಡೀಪ್ ಸ್ಟ್ರೈಕ್ ಆಪರೇಷನ್ಸ್ ಮತ್ತು ಡ್ರೋನ್ ಕಂಟ್ರೋಲ್ ಮಿಷನ್ಸ್ಗಳಲ್ಲಿ ಟ್ವಿನ್ ಸೀಟ್ ಫೈಟರ್ ಜೆಟ್ಗಳು ಹೆಚ್ಚುವರಿ ಅಡ್ವಾಂಟೇಜ್ ಅನ್ನು ಕೊಡುತ್ತವೆ. ಇದೀಗ ಜಗತ್ತಿನಲ್ಲಿ ಆಪರೇಷನಲ್ ಟ್ವಿನ್ ಸೀಟ್ 5th ಜನರೇಷನ್ ಫೈಟರ್ ಜೆಟ್ ಅನ್ನು ಹೊಂದಿರುವ ದೇಶಗಳು ಕೇವಲ ಎರಡೇ ಮಾತ್ರ. ಒಂದು ಚೀನಾ ಮತ್ತು ರಷ್ಯಾ. ಅಮೆರಿಕಾದ F-22 ಮತ್ತು F-35 ಇನ್ನು ಸಿಂಗಲ್ ಸೀಟ್ ಪ್ಲಾಟ್ಫಾರ್ಮ್ಗಳಾಗಿವೆ. ಅಂದರೆ ಭಾರತವು ಸುಮಾರು 15 ವರ್ಷಗಳ ಹಿಂದೆ ಕೇಳಿದ್ದ ಕಾನ್ಸೆಪ್ಟ್ ಇಂದು ಗ್ಲೋಬಲ್ ಬ್ಯಾಟಲ್ ಫೀಲ್ಡ್ ರಿಕ್ವೈರ್ಮೆಂಟ್ ಆಗಿ ರೂಪುಗೊಳ್ಳುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. Su-57D ನ ಯಶಸ್ವಿ ಫ್ಲೈಟ್ ಟೆಸ್ಟ್ ಕೇವಲ ರಷ್ಯಾಕ್ಕೆ ಮಾತ್ರ ದೊಡ್ಡ ಸಾಧನೆಯಲ್ಲ. ಇದು ಭಾರತವು ಆಗ ತೆಗೆದುಕೊಂಡ ದೂರದೃಷ್ಟಿಯ ನಿರ್ಧಾರಕ್ಕೂ ಒಂದು ದೊಡ್ಡ ವ್ಯಾಲಿಡೇಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ನವದೆಹಲಿ ಮತ್ತು ಮಾಸ್ಕೋ ನಡುವೆ ಮತ್ತೆ ಏರೋಸ್ಪೇಸ್ ಕೋಪರೇಷನ್ ಆರಂಭವಾಗುತ್ತದೆಯೇ? ಭಾರತೀಯ ವಾಯುಪಡೆ ಈ Su-57D ಅನ್ನು ಸೀರಿಯಸ್ಲಿ ಎವ್ಯಾಲ್ಯೂಯೇಟ್ ಮಾಡುತ್ತದೆಯೇ ಅಥವಾ ಭಾರತ ಸಂಪೂರ್ಣವಾಗಿ AMCA ಮೇಲೆಯೇ ಗಮನ ಹರಿಸುತ್ತದೆಯೇ? ಈ ಪ್ರಶ್ನೆಗಳ ಉತ್ತರ ಮುಂದಿನ ಕೆಲವು ವರ್ಷಗಳಲ್ಲಿ ಸ್ಪಷ್ಟವಾಗಲಿದೆ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಇಂದಿನ Su-57D ಅನ್ನು ನೋಡಿದಾಗ ಭಾರತವು FGFA ಸಮಯದಲ್ಲಿ ಕೇಳಿದ್ದ ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್ ವಿಷನ್ ಎಷ್ಟು ಮುಂದಾಳತ್ವದ ಯೋಚನೆ ಆಗಿತ್ತು ಅನ್ನೋದು ಈಗ ಸಂಪೂರ್ಣ ಜಗತ್ತಿಗೆ ಗೊತ್ತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.